ಸರಿಸುಮಾರು 7-8 ವರ್ಷಗಳಾಯಿತು ಕಾರ್ಪೊರೇಟರ್ಗಳ ಕೈಯಲ್ಲಿ ಅಧಿಕಾರ ಇಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ ಯಾವಾಗ? ಬೈ ಎಲೆಕ್ಷನ್ ಬಳಿಕ ಈಗ ಜಿಬಿಎ ಚುನಾವಣೆಯ ಕಾವು. ಜೂನ್ 30ರ ಒಳಗಾಗಿ ನಡೆಯುತ್ತಾ ಜಿಬಿಎ ಎಲೆಕ್ಷನ್. ಫ್ರೀಡಂ ಟಿವಿಗೆ ಚುನಾವಣಾ ಆಯುಕ್ತರ ಎಕ್ಸ್ಕ್ಲೂಸಿವ್ ಮಾತು. ಮಹತ್ವದ ಸುಳಿವು ಬಿಟ್ಟು ಕೊಟ್ಟಿದ್ದಾರೆ. ಚುನಾವಣೆ ನಡೆಯದಿದ್ರೆ ಸರ್ಕಾರವೇ ಹೊಣೆ ಅಂತ ಹೇಳಿದ್ಯಾಕೆ? ಮೇ 8ನೇ ತಾರೀಕು ಜಿಬಿಎ ಚುನಾವಣೆಗೆ ದಿನಾಂಕ ಫಿಕ್ಸ್ ಆಗುತ್ತೆ. ಚುನಾವಣಾ ಆಯೋಗವನ್ನ ಕೈಗೊಂಬೆ ಮಾಡಿಕೊಂಡಿದೆಯಾ ಸರ್ಕಾರ? ಫ್ರೀಡಂ ಟಿವಿಗೆ ಚುನಾವಣಾ ಆಯೋಗದ ಆಯುಕ್ತರ ಹೇಳಿಕೆ. ಸ್ವತಃ ಆಯುಕ್ತರು ಮಾತನಾಡಿರುವಂತಹದ್ದು. ನಿಮ್ಮ ಫ್ರೀಡಂ ಟಿವಿಯ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಡಾಕ್ಟರ್ ಜಿಎಸ್ ಅಧಿಕಾರಿ ಮಾತನಾಡಿದ್ದಾರೆ. ಕೋರ್ಟ್ ಹೇಳ್ತು ಜೂನ್ 30ರ ಒಳಗೆ ಎಲೆಕ್ಷನ್ ಮಾಡ್ರಯ್ಯ ಅಂತ. ಸರ್ಕಾರ ಹೇಳ್ತು ಮಾಡೋದಕ್ಕೆ ಕೈಯಲ್ಲಿ ಕಾಸು ಬೇಡವೆ ಅಂತ. ಹಾಗಾದ್ರೆ ಬೈ ಎಲೆಕ್ಷನ್ ಆಯಿತು, ಅದರ ರಿಸಲ್ಟ್ ಬಂದಾಯಿತು. ಸಾಂವಿಧಾನಿಕವಾಗಿ ನಡೆಯಲೇಬೇಕಾಗಿದ್ದಂತಹ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ 7-8 ವರ್ಷ ಆಯ್ತಲ್ಲ. ಕಾರ್ಪೊರೇಟರ್ ಪಾಪ ಹೆಂಡತಿ, ನಾನು ಹೇಳೋದಿಲ್ಲ ಆ ಉದಾಹರಣೆನ, ಸೊ ಹಂಗೆ ಕೂತ್ಕೊಂಡಿದ್ದಾರೆ ಕಾರ್ಪೊರೇಟರ್ಗಳು. ಈ ಬಗ್ಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸ್ವತಃ ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾಧಿಕಾರಿಗಳು, ಚುನಾವಣಾ ಆಯೋಗದ ಅಧಿಕಾರಿಗಳು ಫ್ರೀಡಂ ಟಿವಿಯ ಜೊತೆ ಅತ್ಯಂತ ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಹತ್ತಿರದಲ್ಲೇ ಆಗುತ್ತಾ? ಇದಕ್ಕೆ ಸಂಬಂಧಪಟ್ಟಾದ ಎಕ್ಸ್ಕ್ಲೂಸಿವ್ ಆದಂತಹ ಟಾಕ್ ಕೇಳಿಸ್ಕೊಂಡು ಬರೋಣ. ಮೇ 8ನೇ ತಾರೀಕು ಜಿಬಿಎ ಚುನಾವಣೆಗೆ ದಿನಾಂಕವನ್ನ ಫಿಕ್ಸ್ ಮಾಡೋದಕ್ಕೆ ಸಭೆಯನ್ನ ಕರೆದಿದ್ದೀರಿ. ಏನಾದರೂ ಅವತ್ತು, ಯಾಕಂದ್ರೆ ಲಕ್ಷಾಂತರ ಮಂದಿ ಕಾಯ್ತಿದ್ದಾರೆ ಜಿಬಿಎ ಚುನಾವಣೆ ದಿನಾಂಕ ಯಾವಾಗ ಅಂತೇಳಿ ಲಕ್ಷಾಂತರ ಮಂದಿ ಕಾಯ್ತಿದ್ದಾರೆ. ಇವತ್ತು ಫ್ರೀಡಂ ಟಿವಿಗೆ ಏನಾದರೂ ಅವತ್ತು ಏನಾಗ್ಬೋದು, ಏನಾದರೂ ಮೇ 8ನೇ ತಾರೀಕು ಚುನಾವಣಾ ದಿನಾಂಕ ಏನಾದರೂ ಫಿಕ್ಸ್ ಆಗುವ ಸಾಧ್ಯತೆ ಏನಾದರೂ ಇದೆಯಾ ಸರ್ ಜನರಿಗೆ? ನೀವೇ ಹೇಳ್ತಾ ಇದ್ರಲ್ಲ, ಜನರು ಲಕ್ಷಾಂತರ ಜನರು ಕಾಯ್ತಾ ಇದ್ದಾರೆ ಅಂತೇಳಿ. ಅವತ್ತು ಫ್ರೀಡಮ್ ಸಿಗಬಹುದು ಅವರಿಗೆ ಅಂತ ಫ್ರೀಡಂ ಟಿವಿಯಿಂದ ಅಂತ ಹೇಳ್ತಾ ಇದ್ದಾರೆ. ಏನೋ ಇಂಟರ್ವ್ಯೂ ಕೊಡ್ತಾ ಇದ್ದೀವಿ, ಬರ್ತಾ ಇದ್ದೀವಿ ಫ್ರೀಡಂ ಟಿವಿ ಅಂತ ಹೇಳ್ತಾ ಇದ್ದೀರಲ್ಲ. ಲಕ್ಷಾಂತರ ಜನರು ಕಾಯ್ತಾ ಇದ್ದಾರೆ, ಯಾವಾಗ ಚುನಾವಣೆ ಮಾಡ್ತಾರೆ ಅಂತ. ಆ ಕಾಯುವಿಕೆಗೆ ಫ್ರೀಡಮ್ ಅದು ಪ್ರಾಧಿಕಾರ ಅಂದ್ರೆ ಅವ್ರಿಗೆಲ್ಲರಿಗೂ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಆ ಒಂದು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನಮ್ಮ ಚೀಫ್ ಕಮಿಷನರ್ ಜಿಬಿಎ ಇದ್ದಾರೆ ಮಹೇಶ್ವರ ಅವ್ರಿಗೆ ನಾವು ಒಂದು ಪತ್ರವನ್ನು ಬರೆದಿದ್ದೇವೆ. ಮೇ 8ನೇ ತಾರೀಕು ವಿಧಾನಸೌಧದ ಸಭಾಂಗಣದಲ್ಲಿ 11 ಗಂಟೆಗೆ ಮೀಟಿಂಗನ್ನು ಕರೆಯಿರಿ. ಜಿಬಿಎ ಪ್ರಾಧಿಕಾರದ ಮೀಟಿಂಗನ್ನು ಕರೆಯಿರಿ. ಆ ದಿವಸ ನಾವು ದಿನಾಂಕವನ್ನು ನಿಗದಿಪಡಿಸುತ್ತಿದೆ. ಜೂನ್ನಲ್ಲಿ ಚುನಾವಣೆ ನಡೆಸಲಿಕ್ಕೆ ದಿನಾಂಕವನ್ನು ನಿಗದಿಪಡಿಸಬೇಕಾಗಿದೆ. ಹೀಗಾಗಿ ನೀವು ಮೀಟಿಂಗ್ ಕರೀರಿ ಅಂತ ಹೇಳಿ ಮೇ 8ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಸಭಾಂಗಣ ವಿಧಾನಸೌಧ 3ನೇ ಫ್ಲೋರ್ನಲ್ಲಿ ನಾವು ಮೀಟಿಂಗನ್ನು ಕರೆದಿದ್ದೇವೆ. ಅದು ಯಾಕಂದರೆ ಜಿಬಿ ಆ್ಯಕ್ಟ್ನಲ್ಲಿ ಆ ಒಂದು ನಿಯಮಾವಳಿ ಇರೋದರಿಂದ ಅವರು ಕನ್ಸಲ್ಟ್ ಮಾಡಬೇಕು ಅಂತಿದೆ. ಇನ್ ಕನ್ಸಲ್ಟೇಷನ್ ವಿತ್ ಜಿಬಿಎ ಅಂದರೆ ಯಾರು? ಇವರೆಲ್ಲ ಬಂದ್ಬಿಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಎಲ್ಲ ಎಕ್ಸ್ ಆಫೀಸಿಯೋ ಮೆಂಬರ್ಸು, ಇವರೆಲ್ಲರೂ ಟೋಟಲ್ 75 ಜನರಿದ್ದಾರೆ. ಅದು ಪ್ರಾಧಿಕಾರ ಅಂದರೆ ಅವ್ರಿಗೆಲ್ಲರಿಗೂ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಆ ಒಂದು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ